ಆಗ್ತದೆ. ರಾಜ್ಯದಲ್ಲೂ ಸಹ ಎಲ್ಲ ಕಡೆ ಹೊಸ ವರ್ಷ ಆಚರಣೆಗೆ ಸಿದ್ಧತೆ ಆಗಿದೆ. ಯಾವ್ದಾದ್ರು ಥ್ರೆಟ್ ಇರೋದು ಆ ಥರ ಏನಾದ್ರು ಇದೆಯಾ ಸರ್? ಎಲ್ಲ ಬಂದೋಬಸ್ತ್ ಮೊದಲನೇದಾಗಿ ರಾಜ್ಯದ ಜನತೆಗೆ ಹೊಸ ವರ್ಷದ ಶುಭಕಾಮನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ, ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನನ್ನ ಪರವಾಗಿ. ಹೊಸ ವರ್ಷ ಎಲ್ಲರಿಗೂ ಕೂಡ ಹರ್ಷ ತರಲಿ, ಅವರವರ ಜೀವನದಲ್ಲಿ ಶಾಂತಿ, ನೆಮ್ಮದಿ, ಸುಖ ಇವೆಲ್ಲವೂ ಕೂಡ ಸಿಗುವಂತೆ ಆಗಲಿ ಅಂತೇಳಿ ಭಗವಂತನಲ್ಲಿ ಹಾರೈಸ್ತೇನೆ. ನಾವು ಗೃಹ ಇಲಾಖೆಯ ವತಿಯಿಂದ ಎಲ್ಲ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಯಾವುದೂ ಅಹಿತಕರ ಘಟನೆ ಆಗಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಬೆಂಗಳೂರು ಪಟ್ಟಣದಲ್ಲಿ ಪ್ರತಿ ವರ್ಷ ಸುಮಾರು 7-8 ಲಕ್ಷ ಜನ ಈ ಹೊಸ ವರ್ಷವನ್ನು ಆಚರಣೆ ಮಾಡೋದಕ್ಕೆ ಯುವಕ ಯುವತಿಯರು ಸೇರ್ತಾರೆ. ಈ ಸಂದರ್ಭದಲ್ಲಿ ಹಿಂದೆಲ್ಲ ನಮಗಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಯಾವುದೇ ರೀತಿಯ ಘಟನೆ ಆಗಬಾರ್ದು ಅಂತೇಳಿ ಇಡೀ ಸಿಟಿಯಲ್ಲಿ ನಾವು ಪೊಲೀಸ್ನವರನ್ನು ಡಿಪ್ಲಾಯ್ ಮಾಡಿದ್ದೇವೆ. ಎಲ್ಲೆಲ್ಲಿ ಸೆನ್ಸಿಟಿವ್ ಜಾಗಗಳಿದೆ, ಅದು ಬ್ರಿಗೇಡ್ ರೋಡ್ ಇರ್ಬೋದು, ಕಮರ್ಷಿಯಲ್ ಸ್ಟ್ರೀಟ್ ಇರ್ಬೋದು, ಅಥವಾ MG ರೋಡ್ ಇರ್ಬೋದು, ಕೋರಮಂಗಲ ಇರ್ಬೋದು, ಇಂದಿರಾನಗರ ಇರ್ಬೋದು, ಜಯನಗರ ಇರ್ಬೋದು, ಎಲ್ಲೆಲ್ಲಿ ಹೆಚ್ಚು ಜನ ಸೇರ್ತಾರೆ ಅಲ್ಲೆಲ್ಲೂ ಕೂಡ ಪೊಲೀಸ್ನವರನ್ನು ಡಿಪ್ಲಾಯ್ ಮಾಡಿದ್ದೇವೆ. ಹಿರಿಯ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗವಹಿಸಿ ಅವರು ಕ್ರಮವನ್ನು ತೆಗೆದುಕೊಳ್ತಾರೆ. ಈಗಾಗಲೇ ಪಟ್ಟಣದಲ್ಲಿ ಸುಮಾರು 7,500 CCTV ಕ್ಯಾಮ್ರಾಗಳನ್ನು ಹಾಕಿದ್ದೇವೆ. ಅದರ ಜೊತೆಗೆ ಈ ಹಾಟ್ಸ್ಪಾಟ್ಸ್ ಅಂತ ಏನು ಕರಿತೀವಿ ಅಲ್ಲೆಲ್ಲ ಟೆಂಪರರಿಯಾಗಿ ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿದ್ದಾರೆ. ಯಾವುದೇ ಘಟನೆ ಆದರೂ ಕೂಡ ಅದು ನಮಗೆ ಗೊತ್ತಾಗ್ತಿದೆ. ಜನ ಕೂಡ ಪೊಲೀಸ್ನವರು ಬಹಳಷ್ಟು ಜನ ಪ್ಲೈನ್ ಕ್ಲೋತ್ಸಲ್ಲಿ ಇರ್ತಾರೆ. ಅವರು ಯೂನಿಫಾರ್ಮ್ನಲ್ಲಿ ಭಾಳ ಜನ ಇರೋದಿಲ್ಲ, ಭಾಳ ಜನ ಪ್ಲೈನ್ ಕ್ಲೋತ್ಸಲ್ಲಿ ಕೂಡ ಇರ್ತಾರೆ. ಏನಾದರೂ ಘಟನೆ ಆದರೆ ಅದನ್ನು ಇಮಿಡಿಯೇಟಾಗಿ ಕ್ರಮ ತಗೊಳ್ಳೋದಕ್ಕೆ ಅವರೆಲ್ಲರೂ ಕೂಡ ಸಿದ್ಧರಿದ್ದಾರೆ. ಸರ್, CT ರವಿ ಅವರು ನಿನ್ನೆ ರಾಜ್ಯಪಾಲರನ್ನು ಭೇಟಿಯಾಗಿ ಏನಾದರೂ ಪ್ರೂಫ್ ಇದ್ದರೆ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದೇನಾದರೂ ಪ್ರೂಫ್ ಇದ್ದರೆ ನಮಗೂ ಅರ್ಥ ಆಗುತ್ತೆ. ಆದರೆ ಯಾವುದೇ ರೀತಿಯ ಪುರಾವೆಗಳಿಲ್ಲದೆ ಸುಮ್ಮನೆ ಒಬ್ಬ ವ್ಯಕ್ತಿ ಮೇಲೆ ಆಪಾದನೆ ಮಾಡೋದು, ದೂಷಣೆ ಮಾಡೋದು ಅದು ಅಷ್ಟೊಂದು ಸಮಂಜಸ ಕಾಣೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಒಂದು ನ್ಯಾಷನಲ್ ಪಾರ್ಟಿ. ಅವರು ಕೂಡ ಈ ರೀತಿ ಈ ಮಟ್ಟಕ್ಕೆ ಇಳಿಬಾರ್ದು. ಯಾಕೆಂದರೆ ಅವರು ಸರ್ಕಾರನ ನಡೆಸಿದ್ದಾರೆ. ಈಗ ಕೇಂದ್ರದಲ್ಲಿ ಅವ್ರ ಸರ್ಕಾರನೇ ಇದೆ. ಸರ್ಕಾರಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಜವಾಬ್ದಾರಿಯಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೇವೆ. ಪ್ರಿಯಾಂಕ ಖರ್ಗೆನೂ ಕೂಡ ಜವಾಬ್ದಾರಿಯಿಂದ ಕೆಲಸಗಳನ್ನು ಮಾಡ್ತಿದ್ದಾರೆ. ಅವರ ಅನವಶ್ಯಕವಾಗಿ ಅವರ ಮೇಲೆ ಆಪಾದನೆ ಮಾಡಿದ್ರೆ ಏನಾದರೂ ಒಂದು ಸಪೋರ್ಟಿವ್ ಇದ್ದರೆ ಅದನ್ನು ಒಪ್ಕೊಳ್ಳೋದು. ಬಂಧನ ಮಾಡಿದ್ದಾರೆ ಹೆಸರು ಬಂದರೂ ಕೂಡ ಪೊಲೀಸ್ನವರು ಈಗಾಗಲೇ ಅದನ್ನು ಕೂಡ ನಾವು CODಗೆ ನೆನ್ನೆ ಕೊಟ್ಟಿದ್ದೇವೆ. ಯಾಕೆಂದರೆ ಇದು ಸುಮ್ಮನೆ ಅನವಶ್ಯಕವಾದಂಥ ಆಪಾದನೆಗಳನ್ನು ಮಾಡೋದು ಸರಿ ಕಾಣಿಸಲ್ಲ. COD ಎನ್ಕ್ವೈರಿ ಆಗಿ ಅದರಲ್ಲಿ ಗೊತ್ತಾಗುತ್ತಲ್ಲ, ನಿಜಾಂಶ ಗೊತ್ತಾಗುತ್ತೆ. ಇನ್ನೂ ಹೇಳಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಈಗ ಅದರ ಪರಾಪರ ವಿಚಾರಗಳು ಬರಬೇಕಲ್ಲ. ಅದು ಗೊತ್ತಾದ ಮೇಲೆ ಅದನ್ನು ಹೇಳೋಣ. ಹಣದ ವಿಚಾರ ಇತ್ತ, ಅವರು ಬೇರೆ ಬೇರೆ ಏನೇನೋ ಹೇಳ್ತಿದ್ದಾರೆ, ಅವರು ಕೇಳ್ತೇವೆ ನಾವು ಕೂಡ. ಅದೆಲ್ಲ ನಾವು ಎನ್ಕ್ವೈರಿನಲ್ಲಿ ಬರೋವರೆಗೂ ನಾವೇನು ಹೇಳೋಕ್ಕಾಗಲ್ಲ. ಯಾವ ರೀತಿ ನೋಡಿ, ಅನೇಕ ವಿಚಾರಗಳನ್ನು ಪ್ರಿಯಾಂಕ ಖರ್ಗೆ ಅವರು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾಗಿ, ಜನತಾ ದಳದ ವಿರುದ್ಧವಾಗಿ ಅವರು ಅವರ ತಪ್ಪು ನೆಪ್ಪುಗಳನ್ನು ಅನೇಕ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಹೇಳಿದ್ದಾರೆ. ಸದನದಲ್ಲೂ ಹೇಳಿದ್ದಾರೆ, ಸದನದ ಹೊರಗೇನೂ ಹೇಳಿದ್ದಾರೆ. ಅದು ಸ್ವಾಭಾವಿಕವಾಗಿ BJPಯವರಿಗೆ, ಜನತಾ ದಳದವರಿಗೆ ಅದು ಇರಿಸೋದಿಲ್ಲ. ಹಾಗಾಗಿ ಅವ್ರ ಮೇಲೆ ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗೂ ಕೂಡ ಅನಿಸುತ್ತೆ. ಹಿಂದೆ ನೀವು PCM ಮಾಡಿದ್ರಲ್ಲ, ಆಮ್ ಆದ್ಮಿ ಅವ್ರು ಕೆಲಸ ಮಾಡ್ತಾರೆ, ನಾವು ನಮ್ಮ ಕೆಲಸ ಮಾಡ್ತೀವಿ. ವಿಸಿಟ್ ಏನಾದ್ರು ಹೋಗ್ತೀರಾ ಸರ್? ರಾತ್ರಿ ಏನಾದರೂ ವಿಸಿಟ್ ಹೋಗ್ತೀರಾ? ಹೇಳ್ಬಿಟ್ಟು ಹೋಗ್ಬಾರ್ದು.
ಮಾಡಬೇಕು. ಜೊತೆಗೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ. ನಾವು ಕೊಟ್ಟ ದೂರನ್ನು ಪೊಲೀಸ್ನವರು ಸರಿಯಾಗಿ ತೆಗೆದುಕೊಂಡಿಲ್ಲ, ಕ್ರಮಗಳಾಗಿಲ್ಲ. ಅವ್ರು ಕೊಟ್ಟಿರೋ ದೂರು ಬೇಗ ಆಗಿದೆ ಅಂತ ಹೋಗಿ ರಾಜ್ಭವನ ಹೋಗಿ ಅವರು ನಾನು ಕೂಡ ನೋಡಿದೆ, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿದ್ದಾರೆ. ನಾವೀಗಾಗಲೇ CODಗೆ ತನಿಖೆಗೆ ಆದೇಶ ಮಾಡಿದ್ದೇವೆ. ತನಿಖೆ ಈಗ ಮುಂದುವರಿಯುತ್ತೆ. ತನಿಖೆಯಲ್ಲಿ ಏನು ಬರುತ್ತೆ ಇದನ್ನೆಲ್ಲ ನೋಡೋಣ. ಪೊಲೀಸ್ನವ್ರದ್ದು ತಪ್ಪಿದೆಯಾ ಅಥವಾ ಅವ್ರಗಳದ್ದು ತಪ್ಪಿದೆಯಾ, ಯಾವ ರೀತಿ ವರದಿ ಬರುತ್ತೆ ಅದರ ಆಧಾರದ ಮೇಲೆ ಕ್ರಮಗಳನ್ನು ತಗೊಳ್ತೇವೆ. ಸ್ವಾಭಾವಿಕವಾಗಿ ಅವರು ಆಪಾದನೆಗಳನ್ನು ಮಾಡಲೇಬೇಕಾಗ್ತದೆ. ಅವರು ಹೇಳ್ಕೊಳ್ತಾರೆ ಈ ರೀತಿ ಆಗಿದೆ, ಆ ರೀತಿ ಆಗಿದೆ ಅನ್ನೋದನ್ನು ಅವರು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅವರು ಹೇಳ್ಕೊಳ್ತಾರೆ. ಅದು ಸರಿ ತಪ್ಪು ಅನ್ನೋದನ್ನು ತನಿಖೆಯಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ ಆ ತನಿಖೆ ಆಧರಿಸಿ ಮುಂದಿನ ಕ್ರಮ ತಗೊಳ್ಳೋಕ್ಕಾಗುತ್ತೆ. ಈಗಾಗಲೇ ಸರ್ಕಾರದಲ್ಲಿ ನಾವು ಮೊದಲೇ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ನಿನ್ನೆ ದಿವಸ ಆದೇಶವನ್ನು ಕೊಟ್ಟಿದ್ದೇವೆ, ಆದೇಶ ಹೊರಡಿಸಿದ್ದೇವೆ. ಇಲ್ಲಿ ಹೋಗ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಫೈಲ್ ಮಾಡ್ತಾರೆ. ಡ್ರಗ್ಸ್ ಮುಕ್ತ ಮಾಡಬೇಕು ಅಂತ ಹೇಳಿ ಬಂದಿದೆ. ಅಂಥ ಸಂದರ್ಭದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಆ ಪ್ರಯತ್ನ ನಡೆದಿದೆ. ಝೀರೋ ಡ್ರಗ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ವಿ ವಿಲ್ ಡೆಫಿನೆಟ್ಲಿ ಪುಟ್ ಆಲ್ ಓವರ್ ಇಟ್. ಇವತ್ತು ಹೊಸ ವರ್ಷ ನಿಟ್ಟಿನಲ್ಲಿ ಜಾಸ್ತಿ ಏನಾದರೂ ಸಪ್ಲೈ ಸಿಕ್ಕಿದೆಯಾ ಸರ್? ಅಲ್ಲ, ಆ ರೀತಿ ನಮಗೆ ಮಾಹಿತಿ ಇತ್ತು ಅಂತ ಹೇಳೇನೆ ಕಳೆದ ಒಂದೂವರೆ ತಿಂಗಳಿಂದ ನಾವು ಡ್ರೈವ್ ಮಾಡಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಹೊಸ ವರ್ಷಕ್ಕೆ, ಕ್ರಿಸ್ಮಸ್ಸಿಗೆ ಈ ಸಂದರ್ಭದಲ್ಲಿ ಬರುತ್ತೆ ಹೆಚ್ಚೆಚ್ಚು ಪಾರ್ಟಿಗಳು, ಅದು ಇದು ಯುವಕರೆಲ್ಲ ಮಾಡುವಂಥ ಸಂದರ್ಭ. ಆ ಟೈಮ್ನಲ್ಲಿ ಜಾಸ್ತಿ ಸಪ್ಲೈ ಆಗುತ್ತೆ ಅಂತೇಳಿ ನಾವು ಮಾಹಿತಿ ತೊಗೊಂಡು ಈಗಾಗಲೇ 1.5 ತಿಂಗಳಿಂದ ಕಂಟ್ರೋಲ್ನಲ್ಲಿ ಇಟ್ಟಿದ್ದೇವೆ.